ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಸೂಚಿಸಬೇಕಾದ್ರೆ ಆ ಕ್ಷೇತ್ರದ ಆ ಗ್ರಾಮದ ಒಳಚರಂಡಿ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ಕುಡಿಯುವ ನೀರಿನ ಸೌಲಭ್ಯ, ಮುಖ್ಯವಾಗಿ ನಗರ, ಪಟ್ಟಣ ಮತ್ತು ಗ್ರಾಮಗಳನ್ನು ಸಂಪರ್ಕಿಸ್ತಕ್ಕಂಥ ರಸ್ತೆಗಳು ಸುಸಜ್ಜಿತವಾಗಿದ್ದರೆ ಆ ಒಂದು ಗ್ರಾಮ, ಆ ಒಂದು ಕ್ಷೇತ್ರ, ಆ ಒಂದು ನಗರ ಸಂಪೂರ್ಣ ಅಭಿವೃದ್ಧಿ ಆಗಿದೆ ಅಂತ ಸೂಚಿಸಿದರೆ ತಪ್ಪಾಗಲಿಕ್ಕಿಲ್ಲ. ಅದೆಷ್ಟೋ ಕ್ಷೇತ್ರಗಳು ಇವತ್ತು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗದೆ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಂಚಾರಕ್ಕೆ ಬೇಕಾಗಿರ್ತಕ್ಕಂಥ ರಸ್ತೆಗಳನ್ನು ಕಲ್ಪಿಸಿಕೊಡುವುದಕ್ಕಾಗದೆ ಇವತ್ತು ಆ ಕ್ಷೇತ್ರಗಳು ಅಭಿವೃದ್ಧಿಯಿಂದ ಹಿಂದುಳಿದಿವೆ ಅನ್ನೋದನ್ನು ಸೂಚಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸನ ಅಂತ ಹೇಳ್ಬೋದು. ಮತ್ತು ಇದು ಆ ಸ್ಥಳೀಯ ಶಾಸಕರ ಮತ್ತು ಆಡಳಿತಕ್ಕೆ ಹಿಡಿದ ಒಂದು ಕೈಗನ್ನಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದಿಷ್ಟೆಲ್ಲ ಹೇಳಬೇಕಾಗಿತ್ತೆ ಅಂದರೆ, ನಗರದಿಂದ ಈ ಒಂದು ಗ್ರಾಮಕ್ಕೆ ಸಂಪರ್ಕಿಸ್ತಕ್ಕಂಥ ಮುಖ್ಯ ರಸ್ತೆ ಏನಿದೆ, ಆ ಮುಖ್ಯ ರಸ್ತೆ ಕಳೆದ 1.5 ವರ್ಷದಿಂದ ಸಂಪೂರ್ಣ ಡಾಂಬರ್ ಕಿತ್ತು ಹೋಗಿದೆ. ಕಿತ್ತು ಹೋಗಿದ್ದಷ್ಟೇ ಅಲ್ಲ, ಮೊಣಕಾಲುದ್ದ ಗುಂಡಿಗಳು ಬಿದ್ದಿದ್ದರಿಂದ ಇವತ್ತು ವಾಹನ ಸವಾರರಿಗೆ ಇವತ್ತು ಸಂಕಷ್ಟವನ್ನು ತಂದೊಡ್ಡುತ್ತಾ ಇದೆ. ಹಾಗಿದ್ರೆ ಯಾವ ಕ್ಷೇತ್ರದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅಷ್ಟಕ್ಕೂ ಯಾವ ನಗರದಿಂದ ಯಾವ ಗ್ರಾಮಕ್ಕೆ ಸಂಪರ್ಕಿಸ್ತಕ್ಕಂಥ ಪ್ರಮುಖ ರಸ್ತೆ ಸಂಪೂರ್ಣ ಹಾಳಾಗಿದೆ ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮವೊಂದರ ಪ್ರಮುಖ ರಸ್ತೆ ಹಾಳಾಗಿರ್ತಕ್ಕಂಥದ್ದು. ಬಸವಕಲ್ಯಾಣ ನಗರದಿಂದ ಶಿವಪುರ ಮಾರ್ಗವಾಗಿ ನಾರಾಯಣಪುರ ಗ್ರಾಮಕ್ಕೆ ಸಂಪರ್ಕಿಸ್ತಕ್ಕಂಥ ಪ್ರಮುಖ ರಸ್ತೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು. ಈ ಒಂದು ಅಂತರ ಕೇವಲ 3 ಕಿಲೋಮೀಟರ್ ಇರ್ತಕ್ಕಂಥದ್ದು. ಈ ಒಂದು 3 ಕಿಲೋಮೀಟರ್ ರಸ್ತೆಯೇ ಇವತ್ತು ಸಂಪೂರ್ಣ ಡಾಂಬರ್ ಕಿತ್ತು ಹೋಗಿದೆ. ಡಾಂಬರ್ ಕಿತ್ತು ಹೋಗಿ ಇವತ್ತು ಆ ರಸ್ತೆಯ ಕಲ್ಲುಗಳು ಮತ್ತು ಧೂಳು ಇವತ್ತು ಆ ರಸ್ತೆಯುದ್ದಕ್ಕೂ ಆವರಿಸ್ತಾ ಇದೆ. ಆವರಿಸಿದರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಆ ರಸ್ತೆಯನ್ನು ದುರಸ್ತಿ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ನಿಜಕ್ಕೂ ಅಚ್ಚರಿ ಪಡ್ತೀರಿ. ಕೇವಲ 3 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆಯಲ್ಲಿ 500ಕ್ಕೂ ಅಧಿಕ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಈ ಗುಂಡಿಯ ಗಂಡಾಂತರ ಇವತ್ತು ವಾಹನ ಸವಾರರ ಪ್ರಾಣಕ್ಕೆ ಕುತ್ತನ್ನು ತರ್ತಾ ಇರ್ತಕ್ಕಂಥದ್ದು. ಈ ಒಂದು ರಸ್ತೆ ಏನಿದೆ, ಬಸವ ಕಲ್ಯಾಣ ನಗರದ ನಾಗಣ್ಣ ಕಟ್ಟೆಯಿಂದ ಶಿವಪುರ ಮಾರ್ಗವಾಗಿ ನಾರಾಯಣಪುರಕ್ಕೆ ಸಂಪರ್ಕ ಮಾಡುತ್ತೆ. ಈ ಒಂದು ಮಾರ್ಗದಲ್ಲಿ ಶಾಲೆಗಳು, ಆಸ್ಪತ್ರೆಗಳು ಇದ್ದಾವೆ. ಈ ಆಟೋದಲ್ಲಿ ಮಕ್ಕಳನ್ನು ಬೇಕಾಬಿಟ್ಟಿಯಾಗಿ ತುಂಬಿಕೊಂಡು ಹೋಗ್ತಕ್ಕಂಥ ಒಂದು ಕಡೆ ಆದರೆ, ಇತ್ತ ಕಡೆ ರೋಗಿಗಳನ್ನು ಆಂಬ್ಯುಲೆನ್ಸ್ಗೆ ಕರೆದುಕೊಂಡು ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಆ ಕಡೆ ಈ ಕಡೆ ತಿರುಗುವಂತಹ ಸಂದರ್ಭದಲ್ಲಿ ಏನಾದರೂ ಆಟೋ ಪಲ್ಟಿಯಾಗಿ ಅನಾಹುತಗಳು ಆದರೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಅಲ್ಲಿನ ಗ್ರಾಮಸ್ಥರು ಕೂಡ ಸ್ಥಳೀಯರು ಕೂಡ ಮಾಡ್ತಾ ಇರತಕ್ಕಂಥದ್ದು. ತಾಲೂಕು ಕೇಂದ್ರದ ಪಕ್ಕದ ಗ್ರಾಮದ ರಸ್ತೆಯನ್ನೇ ದುರಸ್ತಿ ಮಾಡಲಿಕ್ಕೆ ಇವತ್ತು ಅಧಿಕಾರಿಗಳು, ಶಾಸಕರುಗಳಿಗೆ ಆಗ್ತಾ ಇಲ್ಲ ಅಂದರೆ ನಿಜಾಳಜಿ ಎಷ್ಟಿದೆ ಅನ್ನೋದನ್ನು ಈ ಒಂದು ರಸ್ತೆ ತೋರಿಸ್ಕೊಡುತ್ತೆ. ಮತ್ತು ಇದು ಸ್ಥಳೀಯ ಶಾಸಕರ ಆಡಳಿತ ಮತ್ತು ಕಾರ್ಯವೈಖರಿಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ರಸ್ತೆಯಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗಿವೆ, ಗಾಯಗಳಾಗಿವೆ. ಬೈಕ್ ಸವಾರರು ಬಿದ್ದು ಹಲವು ಬಾರಿ ಗಾಯಗಳನ್ನು ಮಾಡಿಕೊಂಡಿದ್ದಾರೆ. ಸಾವು ನೋವುಗಳು ಈ ರಸ್ತೆಯಲ್ಲಿ ಸಂಭವಿಸ್ತವೆ. ರಸ್ತೆಗಳು ಹದಗೆಟ್ಟಿರೋದ್ರಿಂದ ಹೀಗಾಗಿ ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಆ ಒಂದು ಗ್ರಾಮಸ್ಥರು ಮಾಡ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ರಸ್ತೆಗೆ ಈಗಾಗಲೇ ಅನುದಾನವನ್ನು ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂವರೆಗೂ ಕೂಡ ಯಾವುದೇ ಅಭಿವೃದ್ಧಿ ರಸ್ತೆಯ ದುರಸ್ತಿ ಕಾರ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ರಸ್ತೆಯನ್ನು ಶೀಘ್ರವೇ ದುರಸ್ತಿಪಡಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಒತ್ತಾಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಇಲ್ಲಿನ ಸ್ಥಳೀಯರು ಮತ್ತು ಗ್ರಾಮಸ್ಥರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದು ಸಾರಿ ಕೇಳ್ಕೊಂಡು ಬರೋಣ ಬನ್ನಿ. ನಾಗಳನ್ನು ಕಟ್ಟಿ ಹಿಡ್ಕೊಂಡು ಪೂರಾ ನಾರಾಯಣಪುರ ತನ ರಸ್ತೆ ಎಷ್ಟು ಹದಗೆಟ್ಟದ, ಹೆಜ್ಜೆ ಗುಂಡಿಗಳಾಗ್ಯಾವ. ಅಲ್ಲಿಂದ ಇಲ್ಲಿ ಸಾಕಷ್ಟು ಜನ ಬೀಳತ್ತಾರ ಗಾಡಿ ಮ್ಯಾಗಿಂದು. ಸಾಕಷ್ಟು ಜನದ ಅಂತಂದ್ರೆ ಆಕ್ಸಿಡೆಂಟ್ಗಳು ಆಲತ್ತವ. ಕೆಲವೊಂದು ಜನ ಅಂದ್ರೆ ಜೀವಗಳು ಭೀ ಹೋಗ್ಯಾವ ಇಲ್ಲಿ ಆಕ್ಸಿಡೆಂಟ್ ಆಕಾಶಂದು. ಯಾಕಂತಂದ್ರೆ ಈ ರೋಡ್ ಇಷ್ಟೊಂದು ಹದಗೆಟ್ಟದ. ಸುಮಾರು 1 ವರ್ಷ 1.5 ವರ್ಷ ಆಯಿತು. ಈ ರೋಡಿನ ಮ್ಯಾಗ ಏನಂದ್ರೆ ಇಲ್ಲಿ ಕಾಲಿಟ್ಟರೆ ಒಂದು ಹೆಜ್ಜೆ ಅದ, ಇಲ್ಲಿ ಒಂದು ಅಷ್ಟೊಂದು ಗುಂಡಿಗಳು ಬಿದ್ದಾವ. ಅಷ್ಟೊಂದು ಏನದಂತಂದ್ರೆ ತೊಂದರೆ ಆಗ್ಲತ್ತ ಜನರಿಗೆ. ಇಲ್ಲಿ ಏನಂದ್ರೆ ಸುಮಾರು ಏನದಂತಂದ್ರೆ 5ರಿಂದ 6 ಸ್ಕೂಲ್ಗಳು ಅವ ಈ ರೋಡಿಗೆ. ಏನದಂತಂದ್ರೆ ಇಲ್ಲಿ ಈ ಕಡೆ ಏನಂದ್ರೆ ಹಾಸ್ಪಿಟಲ್ ಅವ. ಸಾವಿರಾರು ಜನ ಏನಂತಂದ್ರೆ ಈ ರೋಡಿಗೆ ಓಡಾಡ್ತಾರೆ ಮುಂಜಾನೆ ಸಂಜೆತನ. ಯಾವಾಗಂದ್ರೆ ಅವಾಗ ಏನಾದ್ರೆ ಟ್ರಾಫಿಕ್ ಇರ್ತದ. ಇಂಥ ಏನಾದ್ರು ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ಸ್ಕೂಲ್ ವ್ಯಾನ್ಗಳು ಹೋಗ್ತಾವ. ಯಾವಾಗ ಏನಾಗ್ತದೆ, ಯಾವಾಗ ಏನು ಅಪಘಾತ ಆಗ್ತದೆ ಸಣ್ಣ ಮಕ್ಕಳು ವ್ಯಾನ್ಗಳದು ಅಂತ ಹೇಳ್ಕೊಂಡು ಹೇಳೋಕ್ಕಾಗಲ್ದು. ದಯವಿಟ್ಟು ಏನಂದ್ರೆ ಈ ರೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥ PWD ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು,
ತಾವು ರಾಜಕಾರಣಿಗಳಾಗಿರ್ಬಾರ್ದು, ದಯವಿಟ್ಟು ಏನದಂದ್ರೆ ಈ ಬಗ್ಗೆ ಏನದಂದ್ರೆ ಗಮನ ಹರಿಸಿ ಈ ರೋಡ್ ಏನದಂತಂದ್ರೆ ಅತಿ ಶೀಘ್ರದಾಗ ಏನದಂದ್ರೆ ಈ ರೋಡ್ ಸರಿಪಡಿಸ್ಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ನಾನು ಕಡೆ ಮನವಿ ಮಾಡ್ತೀನಿ. ಯಾಕಂತಂದ್ರೆ ಇದು ಒಂದು ವೇಳೆ ಏನಂದ್ರೆ ಇಂಥ ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ವೆಹಿಕಲ್ಗಳು ಏನಂದ್ರೆ ಸ್ಕೂಲ್ದ ವ್ಯಾನ್ಗಳು ಏನದಂತಂದ್ರೆ ಆಕ್ಸಿಡೆಂಟ್ ಏನಾರ ಆಯಿತು ಅಂತಂದ್ರೆ ತುಂಬ ಸಮಸ್ಯೆ ಆಗ್ತದೆ. ಅದ್ರ ಕಡೆಯಿಂದ ಏನಂತಂದ್ರೆ ದಯವಿಟ್ಟು ನಾನು ನಿಮಗೆ ಏನಂದ್ರೆ ರಿಕ್ವೆಸ್ಟ್ ಮಾಡೋದೇನಂದ್ರೆ ಅತಿ ಶೀಘ್ರದಾಗ ಏನಂದ್ರೆ ಇದು ರೋಡ್ ಅತಿ ಶೀಘ್ರದಾಗ ರೋಡ್ ಮಾಡಿಸಿಕೊಂಡು ಏನಂದ್ರೆ ಇದಕ್ಕೆ ಸರಿಪಡಿಸ್ಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಬಸವ ಕಲ್ಯಾಣದಿಂದ ನಾಗಣ್ಣನ ಕಟ್ಟೆ ಹಿಡ್ಕೊಂಡು ನಾರಾಯಣಪುರ ಗ್ರಾಮದಲ್ಲಿ ಕಂಪ್ಲೀಟಾಗಿ ರಸ್ತೆ ಹದಗೆಟ್ಟು ಹೋಗಿದೆ. ಇಲ್ಲಿ ಹಾಸ್ಪಿಟಲ್, ಸ್ಕೂಲ, ಕಾಲೇಜಸ್ ಭಾಳಷ್ಟು ಇರ್ತಾವೆ, ಭಾಳಷ್ಟು ಪಬ್ಲಿಕ್ ಓಡಾಡ್ತಾ ಇದೆ. ಇಲ್ಲಿ ಸುಮಾರು ಏನಂದ್ರೆ 500 ನಿಲ್ಲಿನಿಂದ 600 ಗುಂಡಿಗಳು ಬಿದ್ದಿದ್ದಾವೆ. ಸಾಕಷ್ಟು ತೊಂದರೆ ಆಗಲಕ್ಕತ್ತದ. ಅಧಿಕಾರಿಗಳಿಗೆ ಯಾರಿಗೆ ಹೇಳಿದ್ರು ಯಾರೂ ಕೇರೆ ಮಾಡ್ತಾ ಇಲ್ಲ. ಇದು ಆದಷ್ಟು ಮಟ್ಟಿಗೆ ಸರಿಪಡಿಸ್ಬೇಕು ಅಂತ ನಾನು ವಿನಂತಿ ಅಂತ. ಇಲ್ಲ ಸಮಸ್ಯೆ ಭಾಳ ಅಲ್ಲತ್ರಿ, ಯಾರಿಗೆ ಹೇಳ್ಬೇಕು ಹೇಳ್ರಿ? ಎಲ್ಲರಿಗೆ ಹೇಳಿ ಟಕಾಸ್ ಹೋದೆವು, ಎಲ್ಲರಿಗೆ ಹೇಳಿದೆವು. ಇಲ್ಲಿ ಸಾಕಷ್ಟು ಟ್ರಾಫಿಕ್ ನಿರಂತರ ಆಗ್ಲತ್ತದ, ಎಲ್ಲ ಆಗ್ಲತ್ತದ, ಗಾಡಿಗಳು ಬಿದ್ದಾವೆ. ರಾತ್ರಿ ಅಂತೂ ಓಡಾಡಕ್ಕೆ ನೀವು ಬೇಕಾದ್ರೆ ತನಿಖೆ ಮಾಡ್ರಲ್ಲ. ಅವ್ರಿಗೆ 4-5 ಅಪಘಾತ ಆಗಿದಾವ. ನಾವೇ ಏನಾದರೂ ಹಾಸ್ಪಿಟಲ್ಗೆ ಒಯ್ದಿದ್ದೆವು, ಅಷ್ಟೇನು ಹೇಳ್ಕೊಂಬಪ್ಲೆ ಆಗಲಿಲ್ಲ. ಬಟ್ ಕೈಕಾಲಂತೂ ಮುರಿದಿದ್ದಾವೆ. ಬಟ್ ಅವ್ರದ್ದು ವಿವರಣೆ ಕೊಡು ಅಂದ್ರೆ ಅವ್ರ ಮನೆಗೆ ಹೋಗಿ ತಂದು ಕೊಡ್ತೇವೆ ನಿಮಗೆ. ತಂದಿದ್ದೀವಿ ಸರ್, ಹೂ ಮಾಡಿಸ್ತೀವಿ ಅಂತಂತಾರೆ, ಶಾಂಕ್ಷನ್ ಆಗಿದ್ದೇನೆ ಅಂತಾರೆ. ಬಟ್ ಇನ್ನೂ ತನ್ನ ಯಾರಿಗೂ ಏನಾದರೂ ಅಧಿಕಾರಿಗಳು ಬಂದು ಇಲ್ಲಿ ಹೇಳಿದ್ದಿಲ್ಲ. ಸುಮಾರು ನಾನು ಅದು ಒಂದು 2 ವರ್ಷದಲ್ಲಿ ಹಿಂಗೆ ಅದ ನೋಡಿ. ಏನು ಆಗ್ರಹ ಮಾಡ್ತೀರಿ? ಏನು ಆಗ್ರಹ ಇಲ್ಲ ಸರ್, ಇದು ರೋಡ್ ಸರಿಪಡಿಸ್ಬೇಕಂತ ನಮ್ಮದೊಂದು ವಿನಂತಿ ಇದೆ. ಬೀದರ್ ಜಿಲ್ಲೆಯಾದ್ಯಂತ ಸುರಿದಂಥ ಏನು ಮಳೆಯಿಂದಾಗಿ ಬಹುತೇಕ ಜಿಲ್ಲೆಯ ರಸ್ತೆಗಳು ಸಂಪೂರ್ಣ ಕಿತ್ತು ಹೋಗಿರ್ತಕ್ಕಂಥದ್ದು, ಸೇತುವೆಗಳು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಯಾರು ಕೂಡ ಆ ಒಂದು ಅಭಿವೃದ್ಧಿಗೆ ಏನು ರಸ್ತೆಗಳ ದುರಸ್ತಿಗೆ ಮುಂದಾಗದೇ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು. ಏನಾದರೂ ಸ್ಥಳೀಯ ಶಾಸಕರು ಈ ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಲಿ, ಈ ಏನು ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ತಮಗೆ ಈ ರಸ್ತೆ ಯಾರಿಗೆ ಸಂಬಂಧಪಡುತ್ತೆ ಆ ಇಲಾಖೆಯ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ರಸ್ತೆಯ ದುರಸ್ತಿ ಕಾರ್ಯಕ್ಕೆ ಮುಂದಾಗಬೇಕು. ಯಾಕಂದರೆ ಸಾಕಷ್ಟು ಸಾವು ನೋವುಗಳು ಸಂಭವಿಸುವುದಕ್ಕೆ ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ ಅನ್ನೋ ಒಂದು ಆರೋಪವನ್ನು ಕೂಡ ಏನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಕಾದು ನೋಡೋಣ ರಸ್ತೆ ದುರಸ್ತಿ ಕಾರ್ಯವನ್ನು ಮಾಡ್ತಾರಾ ಇಲ್ವಾ ಅನ್ನೋದನ್ನು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.